ಇವತ್ತು ಅಖಂಡ ಕರ್ನಾಟಕ ಬಂದ್ 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 ಅಂತ ವಾಟಾಳ್ ನಾಗರಾಜ್ ಈ ಹಿಂದೆಯೇ ಕರೆ ಕೊಟ್ಟಿದ್ರು. ಅದರ ಹಾಗೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ ಇರುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಎಂಇಎಸ್ ಶಿವಸೇನೆ ಪುಂಡಾಟವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆಯ ಪುಂಡಾಟವನ್ನ ಖಂಡಿಸಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಇವತ್ತು ಬಂದ್ಗೆ ಪ್ರತಿಕ್ರಿಯೆ ಹೇಗಿರುತ್ತೆ? ಕರ್ನಾಟಕದ ವಿವಿಧ ಭಾಗಗಳಲ್ಲಿ ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕ ಬಂದ್ಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ನ್ಯೂಸ್ ಫಸ್ಟ್ ನಲ್ಲಿ ಇವತ್ತಿನ ಕರ್ನಾಟಕ ಬಂದ್ನ ಗ್ರೌಂಡ್ ರಿಪೋರ್ಟ್ ಅನ್ನ, ಲೈವ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಖಂಡ ಕರ್ನಾಟಕ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದ್ರು. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಏನು ಎಂಇಎಸ್ ಶಿವಸೇನೆಯ ಪುಂಡಾಟ ಅತಿಯಾಗಿತ್ತು, ಬಹಳ ತಾರಕಕ್ಕೇರಿತ್ತು. ಕನ್ನಡಿಗರ ವಿರುದ್ಧ ಮಾಡಿದಂತಹ ಪ್ರತಿಭಟನೆಗಳು ಮತ್ತೆ ಕಂಡಕ್ಟರ್ ಮೇಲೆ ನಡೆದಂತಹ ಹಲ್ಲೆ, ಬಸ್ಗಳ ಮೇಲೆ ತೋರಿದಂತಹ ಕಿಡಿಗೇಡಿ ಕೃತ್ಯ, ಇದೆಲ್ಲವನ್ನು ಕೂಡ ಖಂಡಿಸಿ ಕರ್ನಾಟಕ ಬಂದ್ಗೆ ಇವತ್ತು ಕರೆ ಕೊಟ್ಟಿರೋದು. ಸಾಕಷ್ಟು ಗೊಂದಲಗಳಿತ್ತು ಕೊನೆ ಕ್ಷಣದವರೆಗೂ ಕೂಡ ಇವತ್ತಿನ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ. ಒಂದಷ್ಟು ಸಂಘಟನೆಗಳು ಬಾಹ್ಯವಾಗಿಯೇ ತಮ್ಮ ಬೆಂಬಲವನ್ನು ಸೂಚಿಸಿದ್ರೆ, ಮತ್ತು ಹಲವು ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನ ಸೂಚಿಸಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಕೆಲವರು ಬೆಳಗಾವಿಯಲ್ಲಿ ಆದಂಥ ಒಂದು ಘಟನೆಗೆ ಇಡೀ ಕರ್ನಾಟಕ ಬಂದ್ ಸರಿಯಲ್ಲ ಅನ್ನುವಂಥ ವಾದ ಮಂಡನೆ ಮಾಡ್ತಿದ್ದಾರೆ. ಹೀಗಾಗಿ ಇವತ್ತಿನ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತೆ, ಒಂದು ಸಂಘಟನೆಗಳಿಂದ ಮತ್ತೊಂದು ಕರ್ನಾಟಕದ ಜನಸಾಮಾನ್ಯರಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗುತ್ತೆ, ಬಂದ್ ಯಶಸ್ವಿಯಾಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ದಿನದಲ್ಲಿ ನೋಡ್ತಾ ಹೋಗ್ಬೇಕು. ಸೊ ರಾಜ್ಯದ ಯಾವ ಭಾಗದಲ್ಲಿ ಬೆಂಗಳೂರು ಸೇರಿದ ಹಾಗೆ ಈಗಾಗಲೇ ಬಂದ್ನ ಚಿತ್ರಣ ಕಾಣಿಸ್ತಾ ಇದೆಯಾ ಅಥವಾ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸೋದಕ್ಕೆ ನನ್ನ ಸಹೋದ್ಯೋಗಿಗಳು ಬೇರೆ ಬೇರೆ ಭಾಗದಿಂದ ನನ್ನೊಟ್ಟಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲು ಆ ಎಲ್ಲರನ್ನು ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಮೆಜೆಸ್ಟಿಕ್ ನಿಂದ ಪ್ರಗತಿ, ಜೊತೆಗೆ ಸದಾಶಿವನಗರದಿಂದ ಸತ್ತಾರ್, ವಿಕ್ಟೋರಿಯಾ ಆಸ್ಪತ್ರೆ ಸಮೀಪದಿಂದ ಜಗದೀಶ್, ಕೆಆರ್ ಮಾರ್ಕೆಟ್ ನಿಂದ ರಘುಪಾಲ್, ಜೊತೆಗೆ ಹುಬ್ಬಳ್ಳಿಯಿಂದ ಪ್ರಕಾಶ್ ನೂಲ್ವಿ ಇದ್ದಾರೆ, ಬೆಂಗಳೂರಿನ ಸುಮನಹಳ್ಳಿಯಿಂದ ಶಿವಕುಮಾರ್, ಅತ್ತಿಬೆಲೆಯಿಂದ ಚಂದ್ರಶೇಖರ್, ಮಂಡ್ಯದಿಂದ ನಂದೀಶ್, ಜೊತೆಗೆ ಮೈಸೂರಿನಿಂದ ರವಿ ಪಾಂಡವಪುರ ನನ್ನೊಟ್ಟಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ಪ್ರಗತಿಯನ್ನ ಮಾತಾಡಿಸ್ತೀನಿ. ಪ್ರಗತಿ, ಮೆಜೆಸ್ಟಿಕ್ ಅಂದ್ರೆ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗ. ತಡರಾತ್ರಿಯಿಂದ ಮುಂಜಾನೆವರೆಗೂ ಯಾವುದೇ ಕ್ಷಣದಲ್ಲಿ ವಾಹನಗಳ ಸಂಚಾರ, ಜನಸಂಚಾರ ಇರುವಂತಹ ಸ್ಥಳ. ಬೆಳಗ್ಗೆ 6 ಗಂಟೆಯಿಂದ ಕರ್ನಾಟಕ ಬಂದ್ ಆರಂಭ ಅಂತ ಹೇಳಿದ್ರು. ಸೊ ಈಗ ಹೇಗಿದೆ ಮೆಜೆಸ್ಟಿಕ್ ಬಳಿ ಚಿತ್ರಣ? ವಿಜಯ್, ಅಖಂಡ ಕರ್ನಾಟಕ ಬಂದ್ಗೆ ಇವತ್ತು ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ರು. ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಬೇಕು, ಜೊತೆಗೆ ಆ ಬಸ್ ನಿರ್ವಾಹಕನ ಮೇಲೆ ಆಗಾಗ ಆಗ್ತಾ ಇರುವಂತಹ ಹಲ್ಲೆಯನ್ನ, ಈ ಕುಚೋದ್ಯವನ್ನ ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕರೆಕ್ಟ್ ಆದಂತಹ ಒಂದು ವಾರ್ನಿಂಗ್ ರವಾನೆ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರು ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ರು. ಆದ್ರೆ ಆರಂಭದಿಂದಲೇ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಬಂದ್ ಅಂತ ಹೇಳಿದ್ರು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಸಂಪೂರ್ಣವಾಗಿ ಬಂದಿರಲಿದೆ ಅಂತ ಹೇಳಿದ್ರು. ಆದ್ರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರೆ ಅದು ಬಿಎಂಟಿಸಿ ಬಸ್ಗಳಾಗ್ಲಿ ಅಥವಾ ಕೆಎಸ್ಆರ್ಟಿಸಿ ಬಸ್ಗಳಾಗ್ಲಿ ಅವೆಲ್ಲವೂ ಕೂಡ ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇವೆ. ಸುಮಾರು ದಿನ ಕೂಡ ಒಂದು 5 ಗಂಟೆಗೆ ಬಸ್ಗಳ ಸಂಚಾರ ಆರಂಭ ಆಗುತ್ತೆ. ಅದೇ ರೀತಿಯಾಗಿ ಯಥಾಸ್ಥಿತಿಯಾಗಿ ಇವತ್ತು ಕೂಡ ಬೆಳಗ್ಗೆ 5 ಗಂಟೆಗೆ ಬಸ್ಗಳ ಸಂಚಾರ ಆರಂಭ ಆಗಿರುವಂತದ್ದು. ಜನಸಾಮಾನ್ಯರು ಕೂಡ ಬೆಂಗಳೂರಿನ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ ನಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ. ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಿಗೆ ಹೋಗೋರೆಲ್ಲ ಈ ಒಂದು ಮೆಜೆಸ್ಟಿಕ್ ಗೆ ಬಂದು ಬಸ್ ಅನ್ನ ಹತ್ತುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಕೂಡ ಬೇರೆ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತಿನ ದಿನಕ್ಕೆ ಅಂತಹ ಮೇಜರ್ ವ್ಯತ್ಯಾಸ ಏನು ಕಂಡು ಬರ್ತಾ ಇಲ್ಲ. ಜನಸಾಮಾನ್ಯರ ಓಡಾಟ ಎಂದಿನಂತೆ ಸಹಜವಾಗಿದೆ. ನಾನು ಕೂಡ ಬಹುತೇಕರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಿದೆ. ಅಲ್ಲಿರುವಂತಹ ಜನ ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ,
ಬಹುತೇಕರಿಗೆ ಬಂದ್ನ ಬಗ್ಗೆ ಒಂದು ವಿಚಾರನೆ ಗೊತ್ತಿಲ್ಲ, ಆ ವಿಷಯನೇ ಗೊತ್ತಿಲ್ಲ. ಇನ್ನ ಕೆಲವರು ಹೇಳ್ತಾ ಇರುವಂತಹ ಮಾತೇನಪ್ಪಾ ಅಂತ ಹೇಳಿದ್ರೆ, ಫೆಬ್ರವರಿಯಲ್ಲಿ ಆಗಿರುವಂತಹ ಘಟನೆಗೆ ಮಾರ್ಚ್ 22ಕ್ಕೆ ಅಂದ್ರೆ ಮನಸೋ ಇಚ್ಛೆ ಮನಸ್ಸಿಗೆ ಬಂದ ಹಾಗೆ ಬಂದನ್ನ ಕರೆದ್ರೆ ಯಾರದಕ್ಕೆ ಬೆಂಬಲವನ್ನ ಕೊಡ್ತಾರೆ ಅನ್ನುವಂತಹ ಅಭಿಪ್ರಾಯವನ್ನ ಇಲ್ಲಿರುವಂತಹ ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಆಕ್ರೋಶ ಪ್ರತಿಫಲನ ಆಗೋದಕ್ಕೆ ಇಷ್ಟು ಟೈಮ್ ಬೇಕಾಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿರುವಂತಹ ಜನರು ಕೂಡ ಕೇಳ್ತಾ ಇದ್ರು. ನಾಡು ನುಡಿ ಗಡಿ ಭಾಷೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ. ಆದ್ರೆ ಯಾವ ಸಂದರ್ಭದಲ್ಲಿ ಬಂದ್ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಮಾಡಿಲ್ಲ. ಮನಸ್ಸಿಗೆ ಬಂದ ಹಾಗೆ ಒಂದು ತಿಂಗಳ ಆದ್ಮೇಲೆ ಈಗ ಬಂದ್ ಮಾಡಿದ್ರೆ ಏನ್ ಪ್ರಯೋಜನ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿರುವಂತಹ ಜನರು ಮಾಡ್ತಾ ಇರುವಂತದ್ದು. ಜೊತೆಗೆ ನೀವು ನಾನು BMTC ಆಗ್ಲಿ ಅಥವಾ KSRTC ಆಗ್ಲಿ ಇದರ ಎಂಟ್ರೆನ್ಸ್ ಭಾಗದಲ್ಲೇ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಜನರ ಓಡಾಟ ಇದೆ ಅನ್ನೋದನ್ನ ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು. ಅದ್ರ ಜೊತೆಗೆ ಓಲಾ ಊಬರ್ ಆಟೋಗಳು ಪ್ರತಿದಿನಕ್ಕಿಂತ ಜಾಸ್ತಿನೇ ಇವತ್ತು ಕೂಡ ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಎಷ್ಟಿರ್ತಾ ಇತ್ತು ಅದಕ್ಕಿಂತ ಸಂಖ್ಯೆ ಇವತ್ತು ಜಾಸ್ತಿ ಇದೆ. ಅದ್ರ ಜೊತೆಗೆ ಬಸ್ಗಳ ಓಡಾಟ ಆಗ್ಲಿ ಅಥವಾ ರೈಲ್ವೆ ಸಂಬಂಧಪಟ್ಟ ಹಾಗೆ ರೈಲಿಂದ ಬಂದಂತಹ ಜನರಾಗ್ಲಿ ಅವರೆಲ್ಲರಿಗೂ ಓಡಾಟ ಕೂಡ ಇವತ್ತು ಜಾಸ್ತಿ ಇರುವಂತದ್ದು. ಬಹುಶಃ 7 ಗಂಟೆಯ ಮೇಲೆ ಏನಾದ್ರೂ ಬಂದ ತೀವ್ರತೆ ಹೆಚ್ಚಾಗಿ ಪ್ರತಿಭಟನಾಕಾರರೆಲ್ಲ ರಸ್ತೆಗೆ ಇಳಿದಂತಹ ಸಂದರ್ಭದಲ್ಲಿ ರ್ಯಾಲಿಯನ್ನ ಮಾಡುವಂತಿಲ್ಲ ಅನ್ನುವಂತಹ ನೋಟಿಸ್ ಅನ್ನು ಕೊಟ್ಟಿದ್ರು ಕೂಡ ಒಂದೊಮ್ಮೆ ರ್ಯಾಲಿಯನ್ನ ಮಾಡಿಯೇ ತೀರ್ತೀವಿ ಅಂತ ರಸ್ತೆಗೆ ಇಳಿದಂತಹ ಸಂದರ್ಭದಲ್ಲಿ ಏನಾದ್ರೂ ಆಗ ಪ್ರತಿಭಟನೆ ಜಾಸ್ತಿ ಆಗಬಹುದೇನೋ, ಆಗ ಬಂದ್ನ ಕಾವು ಹೆಚ್ಚಾಗಬಹುದೇನೋ. ಆದ್ರೆ ಆಸ್ ಆಫ್ ನೌ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಯಾವುದೇ ರೀತಿಯಾಗಿ ಮೆಜೆಸ್ಟಿಕ್ ಭಾಗದಲ್ಲಿ ಬಂದ್ನ ಕಳೆ ಸ್ವಲ್ಪವೂ ಕೂಡ ಕಾಣಿಸ್ತಾ ಇಲ್ಲ. ಜನಸಾಮಾನ್ಯರ ಓಡಾಟ ಎಂದಿನಂತೆ ಇರುವಂತದ್ದು ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು. ವಿಜಯ್. ಓಕೆ ಪ್ರಗತಿ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.